ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಕೈದಿಗಳು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ಜೈಲಲ್ಲಿ ವಿಚಾರಣಾಧೀನ ಕೈದಿಗಳ ಬಿಂದಾಸ್ ಲೈಫ್ ಇರೋದು. ಗುಂಡು ತುಂಡು ಜೊತೆಗೆ ಮೊಬೈಲ್ ಬೇರೆ ಬಳಕೆ ಮಾಡಲಾಗ್ತಿದೆ. ಮೋಜು ಮಸ್ತಿಯ ಲೈಫ್ ಅನ್ನ ವಿಚಾರಣಾಧೀನ ಕೈದಿಗಳು ಮಾಡ್ತಾ ಇದ್ದಾರೆ. ಬಿಂದಾಸ್ ಲೈಫ್ ಅವರಿಗೆ ಜೈಲಲ್ಲಿ ಸಿಗ್ತಾ ಇದೆ. ಕಾಲ ಕಳೆಯೋಕೆ ಕೈದಿಗಳಿಗೆ ಕೇರಂ ಬೋರ್ಡ್ ಬೇರೆ ವ್ಯವಸ್ಥೆ ಮಾಡಿದ್ದಾರಂತೆ. 3 ದಿನಗಳ ಹಿಂದೆಯಷ್ಟೇ ಜೈಲಿಗೆ ಭೇಟಿ ನೀಡಿದ್ರು ಡಿಜಿಪಿ ಅಲೋಕ್ ಅವರು. ಭೇಟಿ ನೀಡಿದ 3 ದಿನಗಳಲ್ಲೇ ಜೈಲಿನ ಕರ್ಮಕಾಂಡ ಬಟಾ ಬಯಲಾಗಿದೆ. 3 ದಿನಗಳ ಹಿಂದೆಯಷ್ಟೇ ಜೈಲಿಗೆ ಭೇಟಿ ಕೊಟ್ಟು ಡಿಜಿಪಿ ಅಲೋಕ್ ಅವರು ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಭೇಟಿ ನೀಡಿದ 3 ದಿನಗಳಲ್ಲೇ ಜೈಲಿನ ಕರ್ಮಕಾಂಡ ಬಟಾ ಬಯಲಾಗಿದೆ. ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಉಪ ಕಾರಾಗೃಹಕ್ಕೆ ಮಹಾದೇವ ನಾಯಕ್ ಭೇಟಿ ಕೊಟ್ಟಿದ್ದಾರೆ. ಮಹಾದೇವ ನಾಯಕ್ ಧಾರವಾಡದ ಕಾರಾಗೃಹ ಅಧೀಕ್ಷಕರಿವರು. ಕಾರಾಗೃಹಕ್ಕೆ ಭೇಟಿ ನೀಡಿದ್ದಾರೆ ಡಿಐಜಿ ಟಿಪಿ ಶೇಷ. ಘಟನೆಯ ಬಗ್ಗೆ ಜೈಲಾಧಿಕಾರಿಗಳಿಂದ ವರದಿ ಪಡೆಯೋಕೆ ಆಗಮಿಸಿದ್ದಾರೆ. ಟಿಪಿ ಶೇಷ ಅವರು ಯಾವಾಗ ಈ ಒಂದು ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಕೈದಿಗಳು ರಾಜಾರೋಷವಾಗಿ ಮೊಬೈಲ್ ಬಳಕೆ ಮಾಡ್ತಾರೆ, ಬೇಕಾದ ಐಟಮ್ಸ್ಗಳು ತಿನ್ನೋಕೆ ಸಿಗುತ್ತೆ, ಕೇರಂ ಬೋರ್ಡ್ ಅಲ್ಲಿ ಆಟ ಆಡ್ತಾರೆ, ಈ ವಿಡಿಯೋ ಯಾವಾಗ ವೈರಲ್ ಆಗುತ್ತೆ, ಈ ಒಂದು ವಿಡಿಯೋ ವೈರಲ್ ಆದ್ಮೇಲೆ ಎಲ್ಲ ಅಧಿಕಾರಿಗಳಿಗೆ ಜೈಲಿನತ್ತ ದೌಡಾಯಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕ್ಷಣವೇ ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಆಗಬೇಕು. ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒತ್ತಾಯವನ್ನ ಮಾಡಿದ್ದಾರೆ. ಇಲ್ಲಿ ಯಾರು ಸಹಕಾರ ಮಾಡಿದ್ದಾರೋ ಅವರ ವಿರುದ್ಧವೂ ಕ್ರಮ ಆಗಬೇಕು. ಈ ರೀತಿ ಘಟನೆಗಳನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಹೀಗಂತ ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಜೈಲಿನಲ್ಲಿ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿರುವಂತಹ ಜೈಲುಗಳಲ್ಲಿ ಇಂಥದ್ದೇ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಈಗ ಹುಬ್ಬಳ್ಳಿಯ ಸಬ್ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗ್ತಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇವಲ ಅಲ್ಲಿದ್ದಂಥ ಯಾರೋ ಜೈಲ್ ಸೂಪರಿಂಟೆಂಡೆಂಟು, ಅಲ್ಲಿದ್ದಂಥ ಜೈಲರು, ಇವ್ರದ್ದು ದೇ ಶುಡ್ ಬಿ ಪನಿಷ್ಡ್, ಅಲ್ಲಿ ಸಿಕ್ಕಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಇದಕ್ಕೆಲ್ಲವೂ ಮೂಲ ಕಾರಣ ದುಡ್ಡು ತೊಗೊಂಡು ಮಾಡೋದು. ಹೀಗಾಗಿ ಅವ್ರ ದುಡ್ಡು ಎಲ್ಲಿಂದ ಗಳಿಸ್ಬೇಕು? ಅವ್ರಿಗೆ ಮೊಬೈಲು, ಅವ್ರಿಗೆ ಡ್ರಗ್ಸು, ಅವ್ರಿಗೆ ಗಾಂಜಾ, ಅವರಿಗೆ ಮದ್ಯ, ಇದನ್ನು ಬಿಟ್ಟರೆ ಅವ್ರು ಒಂದಿಟ್ಟು ದುಡ್ಡು ಕೊಡ್ತಾರೆ, ಅದ್ರ ಮೇಲೆ ದುಡ್ಡು ಗಳಿಸ್ತಾರೆ. ಯಾಕಂದರೆ ಇವ್ರು ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ಮಾಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇರುವಂಥದ್ದು ಹಣೆಬಾರ ಅದನ್ನೇ. ಇದನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಶಿವರಾಮ ಸುಂಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಸದ್ಯಕ್ಕೆ ಈ ಒಂದು ರಾಜಾರೋಷವಾಗಿರುವಂತಹ ಬಿಂದಾಸ್ ಆಗಿರುವಂತಹ ಲೈಫ್ ಅನ್ನ ಕೊಟ್ಟಂತವರು ಯಾರು? ಜೈಲಾಧಿಕಾರಿಗಳ ಸಪೋರ್ಟ್ ಈ ವಿಚಾರಣಾಧೀನ ಕೈದಿಗಳಿಗಿತ್ತಾ ಹೇಗೆ? ಧನುಶ್ರೀ, ಖಂಡಿತ ಅಧಿಕಾರಿಗಳ ಒಂದು ಜೈಲು ಸಿಬ್ಬಂದಿ ಒಂದು ಸರ್ಕಾರದಿಂದನೇ ಇದೆಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತದೆ. ಯಾಕಂದ್ರೆ ಈಗೇನು ಜೈಲು ಗೋಡೆ ದಾಟಿ ಹೋಗ್ಬೇಕಂದ್ರೆ ಖಂಡಿತವಾಗಿಯೂ ಜೈಲು ಅಧಿಕಾರಿ ಇರ್ಬೋದು ಅಥವಾ ಅಲ್ಲಿ ಸಿಬ್ಬಂದಿ ಏನು ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯ. ಹಾಗಾಗಿ ಅದು ರಾಜಾರೋಷವಾಗಿ ಅಲ್ಲೇನು ಏನು ಮಾದಕ ವಸ್ತುಗಳು ಇರ್ಬೋದು, ಮದ್ಯ ಇರ್ಬೋದು, ಮತ್ತೇನು ಮೊಟ್ಟೆ ಇರ್ಬೋದು, ನಾನ್ ವೆಜ್ ಇರ್ಬೋದು, ಈ ರೀತಿ ಜೊತೆಗೆ ಟಿವಿ ಮತ್ತು ಕೇರಂ ಬೋರ್ಡ್, ಒಂದು ರೀತಿಯಲ್ಲಿ ಏನು ಅಲ್ಲೇನು ಜೈಲಿನಲ್ಲಿ ಇದಾರೆ ಅನ್ನೋ ಒಂದು ಫೀಲಿಂಗೇ ಬರಬಾರ್ದು. ಆ ರೀತಿಯ ಒಂದು 5 ಸ್ಟಾರ್ ವ್ಯವಸ್ಥೆಗಳು ಅಲ್ಲಿ ಏನು ಮಾಡಿಕೊಡ್ಲಾಗಿದೆ ಅಂದ್ರೆ ಅದಕ್ಕೆ ಖಂಡಿತವಾಗಿಯೂ ಒಂದು ಜೈಲಧಿಕಾರಿಗಳು ಮತ್ತು ಸಿಬ್ಬಂದಿಯ ಒಂದು ಸಹಕಾರ ಇದ್ದೇ ಇದೆ. ಈಗೇನು ಈ ಒಂದು ವಿಚಾರ ಬಹಿರಂಗಗೊಂಡ ಕೂಡಲೇ ಈಗೇನಂದ್ರೆ ಶೇಷ ಅವರು ಈಗ ಐಜಿಪಿ ಇದ್ದಾರೆ, ಅವರು ಸಹ ಭೇಟಿ ಕೊಟ್ಟಿದ್ದಾರೆ. ಮತ್ತು ಧಾರವಾಡ ಏನು ಕೇಂದ್ರ ಕಾರಾಗೃಹದ ಜೈಲರ್ ಸಹ ಭೇಟಿ ಕೊಟ್ಟಿದ್ದಾರೆ. ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಹೆಚ್ಚು ಕಡಿಮೆ 1 ತಾಸಿಗೂ ಹೆಚ್ಚು ಕಾಲ ಆಯ್ತು ಒಳಗಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಯಾವ್ಯಾವ ಎಲ್ಲ ಸೆಲ್ಗಳನ್ನ ಒಂದು ತಪಾಸಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲೇನು ಒಂದು ಸಿಬ್ಬಂದಿಯ ಕುಮ್ಮಕ್ಕು ಮತ್ತು ಏನು ಕೆಲವೊಬ್ಬರ ಒಂದು ನಿರ್ಲಕ್ಷ್ಯದಿಂದ ಈ ರೀತಿಯ ಒಂದು ಘಟನೆಗಳು, ಅದು ಕೊಲೆ ಆರೋಪಿಗಳಿಗೆ ಈ ರೀತಿಯ ಒಂದು ರಾಜಾತಿಥ್ಯ ಕೊಟ್ಟಿರೋದು ಒಂದು ಚರ್ಚೆಗ್ರಾಸವಾಗಿದೆ. ಮತ್ತು ಈ ಕುರಿತು ಸಮಗ್ರ ತನಿಖೆ ನಡೆಸಬೇಕನ್ನೋ ಒಂದು ಆಗ್ರಹಗಳು ಸಹ ಕೇಳಿ ಬರ್ತಾ ಇದಾವೆ. ಒಟ್ಟಾರೆ ಈಗೇನು ತಪಾಸಣೆ ನಡೀತಾ ಇದೆ, ಇನ್ನು ಕೆಲವು ಹೊತ್ತಿನಲ್ಲಿ ಅವರು ಶೇಷ ಅವರು ಹೊರಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಧನುಶ್ರೀ, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಮಾಹಿತಿಗಾಗಿ.